ನಿಚ್ಚ ನಿಜ ಜನ ನೆಚ್ಚಿ ನೆಲೆಗೊಂಡಚ್ಚ ಭಾಗ್ಯವು ಪೆಚ್ಚೈ ಪೆರ್ಮೆಯು ಕೆಚ್ಚ ಕೇಳ್ಮನ ಮೆಚ್ಚಿ ಮಲೆವರ ಮುಚ್ಚಲೆಂದೆನುತಾ ಉಚ್ಚವಿಗಳಿಗೆ ಪೊಚ್ಚ ಪೊಸದೆನಲುಚ್ಚರಿಸಿದಿ ಸಚ್ಚರಿತ್ರೆಯನುಚ್ಚರಿಸೆ ಸಿರಿವತ್ಸಲಾಂಛನ ಮೆಚ್ಚಲೇನರಿದು ಗ್ರೀವಾಸ್ಯವಾಹತನು ದೇವಾಂಡಜಾದಿದಶ ಭಾವಾಭಿರಾಮಚರಿತಂ ಭಾವಾತಿ ಭವ್ಯಶುಭದೀವಾದಿರಾಜಯತಿ ಭೂವಾಗ್ವಿಲಾಸನಿಲಯಂ ಶ್ರೀವಾಗಧೀಶಮುಖದೇವಾಭಿನಮ್ಯ ಹರಿಸೇವಾರ್ಚನೇಷು ಪಠತಾಂ ಆವಾಸ ಏವ ಭವಿತಾ ವಾಗ್ನವೇತರಸುರಾವಾಸಲೋಕನಿಕರೆ ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತಸಾರವಕ್ತಾರಂ ಜಗನ್ನಾಥಗುರುಂ ಭಜೆ. ಶ್ರೀ ಹರಿಕಥಾಮೃತಸಾರ ಫಲಸ್ತುತಿ ಸಂಧಿ ಪದ್ಯ 11. ನಿಚ್ಚ ನಿಜ ಜನ ಮೆಚ್ಚ ಗೋಧನ ಅಚ್ಚ ಭಾಗ್ಯವು ಪೆಚ್ಚಿ ಪೆರ್ಮೆಯು ಎಂಬ ಈ ಪದ್ಯದ ಮೂಲಕ ಶ್ರೀ ಜಗನ್ನಾಥ ವಿಠಲರ ಹರಿಕಥಾಮೃತ ಸಾರದ ಫಲಸ್ತುತಿಯನ್ನು ಶ್ರೀ ಶ್ರೀಧ ವಿಠಲರು ಈ ಮಹಾಕಾವ್ಯವನ್ನು ಭಕ್ತಿ ಪುರಸ್ಸರವಾಗಿ ಉಚ್ಚರಿಸುವವರಿಗೆ ಅಚ್ಯುತನು ಮೆಚ್ಚುವನು, ಇದರಲ್ಲಿ ಏನೂ ಆಶ್ಚರ್ಯವಿಲ್ಲ ಅಂತ ತಿಳಿಸ್ತಾರೆ. ನಿಚ್ಚ ಎಂದರೆ ಖಂಡಿತವಾಗಿಯೂ ಸ್ವಚ್ಛ ಮನಸ್ಕರಾದವರ ಎಂದರ್ಥ. ನಿಚ್ಚ ನಿಜ ಜನ, ನಿಜ ಜನ ಎಂದರೆ ಸ್ವಕೀಯ ಜನರು, ಮುಕ್ತಿಚೇತನರಾದ ಭಗವದ್ಭಕ್ತರು, ಭಕ್ತಿಯನ್ನು ನಿಜ ಸ್ವರೂಪದಲ್ಲಿ ಉಳ್ಳವರು ಅಂತ ಅರ್ಥ. ಮೆಚ್ಚ, ಈ ಕಾವ್ಯವನ್ನು ಖಂಡಿತವಾಗಿಯೂ ಮೆಚ್ಚುವರು ಅಂದರೆ ನಿರ್ಮತ್ಸರರಾದ ನಿಜ ಭಕ್ತ ಜನರು ಸರ್ವಶಾಸ್ತ್ರಾರ್ಥಗಳಿಂದ ಘಟಕವಾದ ಈ ಮಹಾಕಾವ್ಯವನ್ನು ಖಂಡಿತ ಮೆಚ್ಚುವರು ಅಂತ ತಾತ್ಪರ್ಯ. ಗೋಧನ, ಗೋ ಶಬ್ದ ಬಹುವರ್ಥಗರ್ಭಿತ. ಗೋ ಎಂದರೆ ಅಪೌರುಷೇಯವಾಗಿರುವ ವೇದ ವಚನಗಳು, ಶಬ್ದ ಜ್ಞಾನಾಖ್ಯವಾದ ಸಂಪತ್ತು ನಿಜವಾದ ಭಗವದ್ಭಕ್ತರಿಗೆ. ಅಚ್ಚ ಭಾಗ್ಯವು ವೇದವಚನಗಳಿಂದ ಜನ್ಯವಾದ ಜ್ಞಾನವು ಶಾಸ್ತ್ರಜ್ಞಾನ, ಇದು ಶಾಸ್ತ್ರಗಳಿಂದ ಜನ್ಯವಾದ ಜ್ಞಾನ. ಇದೇ ನಿರ್ದಿಷ್ಟವಾದ ನಿರ್ದೋಷವಾದ ಅಚ್ಚ ಸಂಪತ್ತು. ಪೆಚ್ಚ ಪೆರ್ಮೆಯು ದಿನದಿನಕ್ಕೆ ಅಭಿವೃದ್ಧಿಯಾಗಲಿ. ಈ ಕಾವ್ಯದ ಶ್ರವಣ ಮನನಾದಿಗಳಿಂದ ಶಾಸ್ತ್ರಜನ್ಯವಾದ ನಿಸ್ಸಂದೇಹವಾದ ಜ್ಞಾನ ಪ್ರಾಪ್ತಿ, ಅದರೊಂದಿಗೆ ಭಕ್ತಿ ವೈರಾಗ್ಯಗಳ ಪ್ರಾಪ್ತಿಯು, ಈ ದ್ವಾರ ಭಗವದ್ ಅನುಗ್ರಹ ಪ್ರಾಪ್ತಿಯು. ಅಂತಹ ಜ್ಞಾನಾಖ್ಯ ಸಂಪತ್ತು ದಿನೇ ದಿನೇ ಅಭಿವೃದ್ಧಿ ಹೊಂದಿರುವುದು ಇದೇ ಇಲ್ಲಿಯ ಫಲ. ಇದರಿಂದ ಶ್ರೀಹರಿಯಲ್ಲಿ ಪ್ರೇಮ ಪ್ರವಾಹ ರೂಪವಾದ ಭಕ್ತ್ಯಾತಿಶಯವು ದಿನೇ ದಿನೇ ಅಭಿವೃದ್ಧಿಯಾಗುವುದು ಜ್ಞಾನದಿಂದ ಭಕ್ತಿ. ಮಲಮನ ಅಂದರೆ ಅನಿತ್ಯವಾದ ಹಾಗೂ ದುಃಖಪ್ರದವಾದ ವಿಷಯಾಸಕ್ತಿಯಿಂದ ಮಲಿನವಾದ ಮನಸ್ಸು ಅಂತ ಅರ್ಥ. ಮನಸ್ಸಿನ ಈ ಮಾಲಿನ್ಯವನ್ನು ಈ ಗ್ರಂಥಸ್ಥ ತಾತ್ವಿಕ ಪ್ರಮೇಯ ವಿಷಯಗಳು ಪರಿಹರಿಸುವವು. ಮಲೆವರ ಅಂತಲೂ ಹೇಳಲಾಗ್ತದೆ. ಉಚ್ಛವಿಗಳಿಗೆ ಭಗವದ್ ಅನುಗ್ರಹ ಪ್ರಾಪ್ತಿಗೆ ಕಾರಣವಾದ ಉತ್ಕೃಷ್ಟ ಮಟ್ಟದ ಜ್ಞಾನ ಸಂಪಾದನೆ ಮಾಡಬೇಕು ಅಂತ ಉತ್ಕಟಾಪೇಕ್ಷೆಯುಳ್ಳವರು ಅಂತ ಅರ್ಥ. ಅಂತಹ ಉಚ್ಛವಿಗಳಿಗೆ ಪರಮಪಾತ್ರರಾದ ಶ್ರೀ ಪರಮಾತ್ಮನ ಚರಿತ್ರೆಯು ಹೊಸದಾಗಿ ತೋರುವುದು, ಅವರ ಮನಸ್ಸನ್ನು ಆನಂದದಿಂದ ಅರಳಿಸುವುದು. ಇಂತಹ ಸಚ್ಚರಿತೆಯನ್ನು ಪಠಣ ಮಾಡಿದ್ದೇ ಆದರೆ ಸಂಪತ್ತನ್ನು ಸಿರಿಲಾಂಛನವಾದ ಶ್ರೀರಮಣನು ಖಂಡಿತವಾಗಿಯೂ ಮೆಚ್ಚುವನು. ಇದು ನಿಸ್ಸಂದೇಹವೆಂದು ಫಲಸ್ತುತಿಯ ಕಾರಣವನ್ನು ಉದ್ಘೋಷಿಸ್ತಾರೆ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ. ಶ್ರೀಕೃಷ್ಣಾರ್ಪಣಮಸ್ತು.